ಕ್ಯಾನ್ಸರ್ ಪೀಡಿತರಿಗಾಗಿ ಹುಲಿ ವೇಷ ಹಾಕಿ ಕುಣಿದ ವಿದ್ಯಾರ್ಥಿಗಳು ಮಣಿಪಾಲ ಗೋಲ್ಡನ್ ಟೈಗರ್ ಸಂಘಟನೆಯಿಂದ 20ಕ್ಕೂ ಅಧಿಕ ಉಡುಪಿ ಜಿಲ್ಲಾ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹುಲಿ ವೇಷ ಹಾಕಿ ಅದರಿಂದ ಬರುವಂತ ಆದಾಯವನ್ನ ಕ್ಯಾನ್ಸರ್ ಪೀಡಿತ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಬಡಪಾಯಿಗಳ ಚಿಕಿತ್ಸೆಗಾಗಿ ನೀಡುವಂತ ಸದುದ್ದೇಶ ಇಟ್ಟುಕೊಂಡು ತಮ್ಮ ಪ್ರಥಮ ವರ್ಷದ ಸಮಾಜ ಸೇವೆಯನ್ನ ಕಾಪು ಹೊಸ ಮಾರಿಯಮ್ಮ ದೇವಸ್ಥಾನದಿಂದ ಆರಂಭಗೊಳಿಸಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳೇ ಕಳೆದ 1 ವರ್ಷಗಳ ಹಿಂದೆ ರಚಿಸಿದ್ದ ಸಂಘಟನೆ ಗೋಲ್ಡನ್ ಟೈಗರ್ ಸಮಾಜಕ್ಕಾಗಿ ಏನಾದರೂ ಕೊಡುಗೆ ನೀಡಬೇಕು ಎಂದು ಈ ನಿಟ್ಟಿನಲ್ಲಿ ರಚಿಸಲಾದ ಈ ಸಂಘಟನೆಯ ದೇಶವನ್ನ ಅರಿತು ಈ ಸಂಘಟನೆಯ 150 ವಿದ್ಯಾರ್ಥಿಗಳು ಹಿರಿಯರ ಮಾರ್ಗದರ್ಶನ ಪಡೆದು ಇದೀಗ ಹುಲಿವೇಷ ಹಾಕಿ ಜಿಲ್ಲೆಯಾದ್ಯಂತ ಸುತ್ತಾಡಿ ಅದರಿಂದ ಬರುವಂತ ಆದಾಯವನ್ನ ಅನಾರೋಗ್ಯ ಪೀಡಿತರಿಗೆ ನೀಡುವ ಮೂಲಕ ಅದೆಷ್ಟು ಕುಟುಂಬಗಳ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡುವುದರೊಂದಿಗೆ ತಮ್ಮ ಚೊಚ್ಚಲ ಅಭಿಯಾನ ಆರಂಭಿಸುವ ಮೂಲಕ ಇತರ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದ್ದಾರೆ. ಈ ವೇಳೆ ಬೆಳಪು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ, ಗೀತಾಂಜಲಿ ಸುವರ್ಣ, ಹರೀಶ್ ನಾಯಕ್ ಕಾಪು ಮುಂತಾದವರು ಉಪಸ್ಥಿತರಿದ್ದರು. ಬಡ ಮಕ್ಕಳು ಯಾರು ಕ್ಯಾನ್ಸರಿಂದ ಪೀಡಿತರಾಗಿದ್ದಾರೆ ಅಂತ ಬಡವರ ಜೀವನದಲ್ಲಿ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮಕ್ಕಾಗಿ ಎಲ್ಲ ಸಮಾನ ಮನಸ್ಸಿನ ಯುವಕರು ಸೇರಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಈ ಪುಣ್ಯ ದಿನದಂದು ಹುಲಿ ವೇಷವನ್ನು ಧರಿಸಿ ಇನ್ನೊಬ್ಬರ ಉದ್ಧಾರಕ್ಕಾಗಿ ಇನ್ನೊಬ್ಬರ ಜೀವನದಲ್ಲಿ ಬೆಳಕು ಮೂಡಿಸುವ ಸಲುವಾಗಿ ಅವರು ಇವತ್ತು ಈ ಬೆಳಿಗ್ಗೆ ನಮ್ಮ ಕಾಪು ಮಾರಿಯಮ್ಮನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ 2 ದಿನ ನಗರ ಸಂಚಾರಕ್ಕೆ ಹೊರಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 1 ವರ್ಷ 9 ಖಾಲಿ ಸ್ಟೂಡೆಂಟ್ಸ್ ಇಟ್ಕೊಂಡಿರುತ್ತೆ. ಸ್ಟೂಡೆಂಟ್ಸ್ ದೇರ್ಲೇಜರ್ ಖಾಲಿ ಯುವಕರು ಪೂರ್ವ ಕಾಲೇಜ್ ಸ್ಟೂಡೆಂಟ್ಸ್ ಐದು ಈ ಸರ್ತಿ ನಮ್ಮ ಪ್ರಥಮ ವರ್ಷದ ಹುಲಿವೇಷ ನಮ್ಮ ಈ ಸರ್ತಿ ಸುಮಾರು 2 ಲಕ್ಷ ಮಟ್ಟ ಖರ್ಚು ಉಂಟು ನಮಗೆ. 5 ಪಕ್ಕ ಒರಿಜಿನ ಕಾಸು ನಮ್ಮ ಏತಾಪುನಾಥ ಪೂರ ನಮ್ಮ ದೊಣ್ಣೆ ಮಾತಲ್ಲ ಒಂದು ಕ್ಯಾನ್ಸರ್ ಪೀರಿಯಡ್ ಖಾಲಿ ಉಂಟು ನಾವು ತುಮಕೂರು 5 ಮಂದಿ ಕನ್ನಡ ಉಂಟು ಏತಾಪುನ ಏತಾಪುನಾಥ ಸಹಕಾರ